ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರಿಗೆಲ್ಲ ಭಗವಂತ ಅನುಗ್ರಹ ಮಾಡಲಿ. ಪ್ರಿಯ ವೀಕ್ಷಕರೇ, 2024ನೇ ಇಸ್ವಿ ಜನವರಿ ತಿಂಗಳ ಮಾಸ ಭವಿಷ್ಯ ಸಿಂಹರಾಶಿಯವರಿಗೆ ಹೇಗಿದೆ ಎಂಬುದನ್ನು ಗಮನಿಸೋಣ. ನೋಡಿ, ಈ ಜನವರಿ ತಿಂಗಳಲ್ಲಿ ಏನೇನು ಹಬ್ಬ ಹರಿದಿನಗಳಿದೆ ಎಂಬುದನ್ನು ಗಮನಿಸೋಣ. ಜನವರಿ ತಿಂಗಳಲ್ಲಿ 4ನೇ ತಾರೀಕಿಗೆ ಕಾಳಭೈರವಾಷ್ಟಮಿ ಹೇಳುವಂಥದ್ದಿದೆ. ಇನ್ನು 7ನೇ ತಾರೀಕಿಗೆ ಏಕಾದಶಿ, ಅನಂತರ 9ನೇ ತಾರೀಕಿಗೆ ಮಹಾಪ್ರದೋಷ ಅಂಥೇಳಿದೆ. 11ನೇ ತಾರೀಕಿಗೆ ಕೇತು ಜಯಂತಿ, ಹಾಗೆ ಇನ್ನು 15ನೇ ತಾರೀಕಿಗೆ ಸಂಕ್ರಾಂತಿ ಹಬ್ಬ ಅಥವಾ ಉತ್ತರಾಯಣ ಪುಣ್ಯಕಾಲ, ಹಾಗೆ 16ನೇ ತಾರೀಕಿಗೆ ತುಳುವ ಷಷ್ಠಿ, 21ಕ್ಕೆ ಸರ್ವೇಷಾಂ ಏಕಾದಶಿ, ಹಾಗೆ 23ನೇ ತಾರೀಕಿಗೆ ಮಹಾಪ್ರದೋಷ, 25ಕ್ಕೆ ಇನ್ನು ಬನಶಂಕರಿ ಪೂಜೆ ಅಥವಾ ಬನದ ಹುಣ್ಣಿಮೆ ಅಂತಿದೆ. 29ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 30ನೇ ತಾರೀಕು ತ್ಯಾಗರಾಜರ ಆರಾಧನೆ. ನೋಡಿ, ಹೀಗೆಲ್ಲ ಇದೆ. ಒಟ್ಟಿನಲ್ಲಿ ನಿಮ್ಮ ಗ್ರಹಸ್ಥಿತಿ ಹೇಗಿದೆ ಸಿಂಹರಾಶಿಯವರಿಗೆ? ನೋಡಿ, ಹಿಂದೆಲ್ಲ ಚೇಂಜ್ ಆಗಿದೆ ಗ್ರಹಸ್ಥಿತಿ. ಕೇತುವು ಕೂಡ ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಕೇತು, 4ನೇ ರಾಶಿಯಲ್ಲಿ ಶುಕ್ರ, 5ನೇ ರಾಶಿಯಲ್ಲಿ ನಿಮ್ಮ ರಾಶ್ಯಾಧಿಪತಿ ರವಿ, ಕುಜ, ಬುಧ. ಇದು ಭಾರಿ ಒಳ್ಳೆಯದಾದಂಥದ್ದು. ಬುಧಾದಿತ್ಯ ಯೋಗವೂ ಕೂಡ ಆಗಿದೆ ನೋಡಿ ಪಂಚಮದಲ್ಲಿ ನಿಮಗೆ. ಹಾಗೆ ಷಷ್ಠದಲ್ಲಿ ಯಾರಿಲ್ಲ, ಸಪ್ತಮದಲ್ಲಿ ಶನಿ, ಅಷ್ಟಮದಲ್ಲಿ ರಾಹು. ಇದು ಸ್ವಲ್ಪ ಒಳ್ಳೆಯದಲ್ಲ. ಇನ್ನು ನವಮದಲ್ಲಿ ಗುರು. ಯಾಕಂದರೆ ಗುರು ಒಬ್ಬರ ನವಮದಲ್ಲಿದ್ದು ರಾಶ್ಯಾಧಿಪತಿ ಪಂಚಮದಲ್ಲಿದ್ದರೆ ಬಹಳ ಉತ್ತಮವಾದಂಥ ಫಲವನ್ನೇ ನಿಮಗೆ ಹೇಳಬೇಕು ನಾನು. ಹಾಗಾಗಿ ಇದೆಲ್ಲ ಗ್ರಹಸ್ಥಿತಿ. ಇನ್ನು ಮಘ ನಕ್ಷತ್ರ 1, 2, 3, 4ನೇ ಪಾದ, ಹುಬ್ಬ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರ ನಕ್ಷತ್ರ 1ನೇ ಪಾದ. ಇವರಿಷ್ಟು ವಿಡಿಯೋ ಮುಗಿವಾಗ ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ನಿಮಗೆ ಹೇಳಲಿಕ್ಕಿದ್ದೇನೆ. ನಕ್ಷತ್ರ ಪರಿಹಾರಗಳು ಅಂತಂದರೆ ನಿಮಗೆ ಈ ನಕ್ಷತ್ರದವರಿಗೆ ವಿಶೇಷವಾಗಿ ಮಾಡಬಹುದು. ಇನ್ನು ಎಲ್ಲರೂ ಕೂಡ ಮಾಡಬಹುದು, ಬೇಡ ಅಂತೇನಿಲ್ಲ. ಆದರೂ ಕೂಡ ಸಿಂಹರಾಶಿಯವರಿಗೆ ಮಾಡುವಂಥದ್ದು ಬಹಳ ಒಳಿತು ಅಂತೇಳಿ ಹೇಳ್ತೇನೆ. ನೋಡೋಣ ಏನೇನು ಶುಭವಾದಂಥ ಫಲಗಳಿದೆ ಎಂಬುದನ್ನು ಗಮನಿಸೋಣ. ಫಸ್ಟ್ ನಿಮಗೆ ಹೇಳುವಂಥದ್ದು ಇದು ನೋಡಿ, ಜನವರಿ ತಿಂಗಳು. ಹಾಗಾಗಿ 24ನೇ ಇಸ್ವಿ ಎಲ್ಲ ತಿಂಗಳಿಗೂ ಕೂಡ ಈ ತಿಂಗಳಲ್ಲಿ ಪ್ಲ್ಯಾನ್ ಮಾಡಿಬಿಡಿ ನೀವು. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಎಲ್ಲ ಏನೇನು ಮಾಡಬೇಕು ಅಂಥೇಳಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಬಿಡಿ. ಪ್ಲ್ಯಾನ್ ಮಾಡಿದಾಗ ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆಗೆ ನೀವು ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನೀವು ಪ್ಲ್ಯಾನ್ ಮಾಡಿ. ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ಪ್ಲ್ಯಾನ್ ಮಾಡಿ, ಸಮಯವನ್ನು ನಿಗದಿ ಮಾಡಿ, ಏನೇನು ಮಾಡಬೇಕು ಹೇಳುವಂಥದ್ದನ್ನು ನಾವು ಚಿಂತನೆ ಮಾಡ್ಕೊಂಡು ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದ್ರೆ ದಿಢೀರ್ನೇ ಮಾಡಬೇಕು ಅಂತಂದರೆ ಯಾವುದೂ ಕೂಡ ಆಗುವುದಿಲ್ಲ ಜಗತ್ತಿನಲ್ಲಿ. ಎಲ್ಲವೂ ಕೂಡ ಎಡವಟ್ಟೆ ಆಗುತ್ತೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಸಮಯ ಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಪ್ಲ್ಯಾನ್ ಮಾಡಿ ಅಂತೇಳಿ ಹೇಳ್ತೇನೆ. ನೋಡೋಣ ವಿದ್ಯಾರ್ಥಿಗಳ ಜೀವನ ಹೇಗಿದೆಯಪ್ಪ? ವಿದ್ಯಾರ್ಥಿಗಳಿಗೆ ತನಕ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ನೋಡಿ, ಬುಧಾದಿತ್ಯರು ಪಂಚಮದಲ್ಲಿದ್ದಾರೆ. ಹಾಗಾಗಿ ಪೂರ್ವ ಪುಣ್ಯ ಸ್ಥಾನ ವೃದ್ಧಿಯಾಗುವಂಥದ್ದು. ನಿಮಗೆ ನಿಮ್ಮ ಪುಣ್ಯ ಹಿಂದೆ ಮಾಡಿದಂತಹ ಒಳ್ಳೆಯ ಕೆಲಸಗಳ ಒಂದು ಫಲ ಮತ್ತು ಫಲಿತಾಂಶ ಎರಡೂ ಕೂಡ ಸಿಗುವಂತಹದ್ದು ಭಾಳ ಉತ್ತಮವಾದಂಥದ್ದಿದೆ ನಿಮಗೆ. ಹಾಗಾಗಿ ಪೂರ್ವ ಪುಣ್ಯಗಳು ಸಿಕ್ಕಿದ್ರೆ ಮನುಷ್ಯನಿಗೆ ಎಲ್ಲವೂ ಕೂಡ ಪೂರ್ವ ಪುಣ್ಯ ಅಂತಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಾಗೆ. ನೀವೆಲ್ಲ ಒಂದು ಕಡೆಗೆ ಸಂಪಾದನೆ ಮಾಡಿ ಬ್ಯಾಂಕಲ್ಲಿ ಇಟ್ಟಿದ್ದೀರಿ, ಎಷ್ಟೊತ್ತಿಗೆ ಬೇಕಾದ್ರೂ ಅದನ್ನು ತೆಗೆದುಕೊಳ್ಬಹುದು. ಹಾಗಾಗಿ ಅಂತಹ ಪೂರ್ವ ಪುಣ್ಯ ಸ್ಥಾನ ಬಹಳ ಬಲಿಷ್ಠವಾಗಿದೆ. ಅದು ಕೂಡ ಕುಜನ ಜೊತೆಗೆ ಸೇರಿಕೊಂಡಿದೆ. ನೋಡೋಣ ಎಂತೆಂಥ ಶುಭವಾದಂಥ ಫಲಗಳು ಎಂಬುದನ್ನು ಗಮನಿಸೋಣ. 1ನೇದಾಗಿ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಈ ತಿಂಗಳು ಬಹಳ ಉತ್ತಮವಾದಂಥ ಶುಭವಾದಂಥ ಫಲಗಳನ್ನು ಕೊಡ್ತದೆ. 2ನೇದಾಗಿ ರಾಜಕೀಯ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಅನುಕೂಲತೆಗಳಿದೆ. 3ನೇದಾಗಿ ಯಾರ್ಯಾರು ಕೃಷಿಕರಿದ್ದೀರೋ ನೋಡಿ, ಬುಧಾದಿತ್ಯರು ಎಲ್ಲಿ ಸೇರ್ತಾರೋ ಅಂತಹ ವ್ಯಕ್ತಿಗಳ ಕೃಷಿಕರಿಗೆ ಸ್ವಲ್ಪ ಸಾಲ ಸೌಲಭ್ಯಗಳು ಸಿಗುವಂಥದ್ದು. ನೀವು ಬೆಳೆದಂತಹ ಫಸಲು ಒಳ್ಳೆಯ ರೀತಿಯಾಗಿ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗುವಂಥದ್ದು. ಕೃಷಿಕರಿಗೆ ಹೇಗೆ ಅಂತಂದರೆ ಏನೇ ಬೆಳೆದರೂ ಕೂಡ ಮಾರ್ಕೆಟಲ್ಲಿ ಚೆನ್ನಾಗಿ ಹೋಗಬೇಕಲ್ವ, ಅದಿಲ್ಲ ಅಂತ ಅದರ ಅನುಕೂಲ ಆಗುವಂಥ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಕೃಷಿಕರಿಗೆ ಇದು ಬಹಳ ಉತ್ತಮವಾದಂಥ ತಿಂಗಳು ಅಂತೇಳಿ ಹೇಳಬಹುದು. ಅದರ ಜೊತೆಯಲ್ಲಿ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಜಾಸ್ತಿ ಆಗುತ್ತೆ ಈ ತಿಂಗಳಲ್ಲಿ. ಧರ್ಮವನ್ನು ನೋಡಿಕೊಂಡು ಧರ್ಮ ಮಾರ್ಗದಲ್ಲಿ ನಡೆಯುವಂಥದ್ದು. ಮತ್ತೆಲ್ಲ ನೀವೆಲ್ಲ ಹೋಗಿಬಿಟ್ರೆ ಸಿಂಹರಾಶಿಯವ್ರಿಗೆ ಕೇಳಬೇಕಾ? ನೀವು ಹೋದದ್ದು ದಾರಿಯೇ ದಾರಿ. ಹಾಗಾಗಿ ದೃಢವಾದಂಥ ಮನಸ್ಥಿತಿಯಿಂದ ಹೋಗುವಂತಹ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಅದು ಬಹಳ ಉತ್ತಮವಾದಂತಹದ್ದು ಕೂಡ ಇದೆ. ಅನಂತರದಲ್ಲಿ ಸ್ಕೂಲು ಕಾಲೇಜು ನಡೆಸ್ತಾ ಇದ್ದಂಥ ವ್ಯಕ್ತಿಗಳಿಗೆ ಬಹಳ ಉತ್ತಮವಾದಂಥದ್ದು. ನಿಮಗೆ ಬಹಳ ಖುಷಿಯಾಗುತ್ತೆ. ನಾನು ವಿದ್ಯಾರ್ಥಿ ಜೀವನದಲ್ಲಿ ನೋಡಿ ಎಷ್ಟೋ ಜನ ಹೇಳ್ತಾರೆ, ಇವತ್ತು ದಿವಸ ಅದೇ ಸ್ಕೂಲಲ್ಲಿ ಓದಿ ಅದೇ ಸ್ಕೂಲಲ್ಲಿ ಟೀಚರಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಎಷ್ಟು ಖುಷಿ ಅಲ್ವಾ, ಸಂತೋಷ ಅಲ್ವಾ. ಹಾಗಾಗಿ ವಿದ್ಯಾರ್ಥಿಗಳು ಬಹಳ ಉತ್ತಮವಾದಂಥದ್ದು ಅಂತ ಹೇಳಬಹುದು. ಮತ್ತು ಹಣಕಾಸನ್ನು ಕೊಡುವಂತಹ ಗ್ರಹನೂ ಕೂಡ ಚತುರ್ಥ ರಾಶಿಯಲ್ಲಿದ್ದಾನೆ. ಹಾಗಾಗಿ ಹಣಕಾಸಿಗೂ ಕೂಡ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕಾಣಬಹುದು. ನೀವು ಹಣಕಾಸು ಇಲ್ಲ ಅಂತೇಳಿ ಒದ್ದಾಡ್ತಾ ಇದ್ದೀರಿ. ಹಿಂದಿನ ತಿಂಗಳಲ್ಲಿ ಸ್ವಲ್ಪ ಕಷ್ಟವೇ ಆಯಿತು. ನವಂಬರ್, ಡಿಸೆಂಬರ್
ಡಿಸೆಂಬರಲ್ಲಿ ನಿಮ್ಗೆ ಹಣಕಾಸಿಗೆ ಸ್ವಲ್ಪ ಕಿರಿಕಿರಿ ಒತ್ತಡಗಳೇ ಆಯಿತು. ಆದರೆ ಈ ತಿಂಗಳಲ್ಲಿ ಹಣಕಾಸಿಗೆ ಅಧಿಕವಾದಂತಹ ಸೌಲಭ್ಯಗಳು ಕೂಡ ಆಗುತ್ತೆ ನೋಡಿ. ಭೂಮಿಯಿಂದ ಹೆಚ್ಚಿನದಾದಂಥ ಅವಕಾಶಗಳಾಗುತ್ತೆ. ಮತ್ತು ಋಣಬಾಧೆಗಳು, ಯಾರೋ ಒಬ್ಬರಿಗೆ ದುಡ್ಡು ಕೊಡಬೇಕು ಅಂದ್ಕೊಳ್ತಾ ಇರ್ತೀರಿ, ದುಡ್ಡು ಕೊಡಲಿಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಆದರೆ ಆ ಋಣಬಾಧೆಗಳನ್ನು ಪರಿಹಾರ ಮಾಡಲಿಕ್ಕೆ ಕುಜನು ನಿಮ್ಮ ಜೊತೆಗೆ ಇದ್ದಾನೆ. ಮತ್ತು ಚಿಂತೆ ಈ ತಿಂಗಳಲ್ಲಿ ಪರಿಹಾರ ಆಗುವಂಥದ್ದು. ಎಷ್ಟೋ ಜನ ಯೋಚನೆ ಮಾಡ್ತಾ ಇರ್ತಾರೆ, ಎಷ್ಟೇ ಪರಿಹಾರ ಆಗಬೇಕು ಅಂತಂದ್ರೆ ಆ ಚಿಂತೆ ನಿಮಗೆ ಬಿಟ್ಟು ಹೋಗುವುದಿಲ್ಲ. ವೃಥಾ ಖರ್ಚಾಗುತ್ತೆ, ವೃಥಾ ಚಿಂತೆ ಆಗುತ್ತೆ. ಆದರೆ ಈ ತಿಂಗಳಲ್ಲಿ ಅಂತಹದ್ದಾಗುವಂಥ ಸಾಧ್ಯತೆ ಕಡಿಮೆ ಇದೆ. ಮತ್ತು ಈಗ 10 ಗಿಡಗಳನ್ನು ಹಾಕಿದ್ರೆ 10 ಗಿಡಗಳು ಉತ್ತಮವಾದಂತಹ ಫಲಗಳನ್ನು ಕೊಟ್ಟರೂ ಕೂಡ ಒಳ್ಳೆಯದಾಗ್ಬಿಡುತ್ತೆ. 100 ಗಿಡ ಹಾಕಿ ಅದು ಸರಿಯಾದಂಥ ಫಲ ಸಿಗಲಿಲ್ಲ ಅಂತಂದ್ರೆ ಆಗೋದಿಲ್ಲ. ಆದರೆ ಸಿಂಹರಾಶಿಯವರು ಯೋಚನೆ ಹೇಗೆ ಅಂತಂದರೆ, ನೀವು ಏನೇ ಮಾಡಿದ್ರೂ ಕೂಡ ಮುತ್ತಿನ ಹಾಗೆ 10 ಮುತ್ತು ಥರ ನೀವು ಮಾಡ್ತೀರಿ. ಹಾಗಾಗಿ ಅದು ಒಳ್ಳೆ ರೀತಿಯಾದಂಥ ಫಲ ಮತ್ತು ಫಲಿತಾಂಶಗಳನ್ನು ಕೊಡುತ್ತದೆ. ಅದು ಬಹಳ ಉತ್ತಮವಾದಂಥದ್ದು ಅಂತ ಹೇಳಬಹುದು. ಮತ್ತು ಹೆಚ್ಚಿನದಾದಂಥ ಕೆಲಸಗಳು ನೀವಿದ್ದಲು ಬರುತ್ತದೆ ನೋಡಿ. ಎಷ್ಟೋ ಸಲ ಬಿಸ್ನೆಸ್ ಮಾಡುವಾಗ ಕೆಲಸ ನೀವಿದ್ದಲು ಬರುವುದಿಲ್ಲ, ಅದರ ಹಿಂದೆ ನೀವು ಹೋಗಬೇಕಾಗತ್ತೆ. ಆದರೆ ನಿಮಗೆ ಈ ತಿಂಗಳಲ್ಲಿ ಕೆಲಸವೇ ನಿಮ್ಮ ಹಿಂದೆ ಬರುತ್ತೆ. ಮತ್ತು ಕುಟುಂಬದ ಸೌಖ್ಯಗಳನ್ನು ಕಾಣಬಹುದು. ಕುಟುಂಬದಲ್ಲಿ ಏನಾದರೂ ಕಿರಿಕಿರಿ ಸಂತೋಷ ಇಲ್ಲ ಅಂತಾದರೆ ಕುಟುಂಬದಲ್ಲಿ ಒಳ್ಳೆ ರೀತಿಯಾದಂತಹ ಫಲಗಳನ್ನು ಅನುಭವಿಸುವಂಥ ಒಂದು ಸಾಧ್ಯತೆ. ಪಾರ್ಟ್ನರ್ ಆಗಿ ಪಾಲುಗಾರಿಕೆ ಸಮಸ್ಯೆಗಳಿದ್ದರೆ, ಏನಾದರೂ ಜಾಯಿಂಟಾಗಿ ಕೆಲಸಗಳನ್ನು ಮಾಡ್ತಾ ಇರ್ತೀರಿ, ಯಾಕೋ ಒಂದು ಸ್ವಲ್ಪ ಮುನಿಸುವಿದೆ, ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ ಅಂತಾದರೆ ಅದೆಲ್ಲ ಪರಿಹಾರ ಆಗುವಂಥದ್ದು, ಬಹಳ ಗಟ್ಟಿಯಾಗಿ ನಿಲ್ಲುವಂತಹದ್ದು, ನಿಮ್ಮ ಬದಲಾವಣೆ ಹೇಳುವಂಥದ್ದು ಉತ್ತಮವಾದಂಥ ರೀತಿಯಲ್ಲೇ ಸಿಗುವಂತಹದ್ದು. ಒಂದಷ್ಟು ಜನಕ್ಕೆ ಕೆಲಸ ಸಿಗುವ ಹಾಗಿದೆ, ಒಂದಷ್ಟು ಜನಕ್ಕೆ ಕೆಲಸ ಕಳ್ಕೊಳ್ಳುವ ಹಾಗಿದೆ ಈ ತಿಂಗಳಲ್ಲಿ ಅಂತ ಅನಿಸಬಹುದು. ಯಾಕಂದರೆ ಪಂಚಮದಲ್ಲಿ ಕುಜ ಮತ್ತು ರವಿ ಸೇರ್ತಾರಲ್ಲ, ನಿಮ್ಮ ಸ್ವಲ್ಪ ಅಹಂಕಾರಗಳಿರಬಹುದು ಅಥವಾ ಆಲಸ್ಯತನ ಇರಬಹುದು. ಅದರಿಂದ ಕೆಲವು ಜನಕ್ಕೆ ಕೆಲಸ ಕಳೆದು ಹೋಗ್ಬೋದು, ಕೆಲವು ಜನಕ್ಕೆ ಕೆಲಸ ಸಿಗಬಹುದು. ಆದರೆ ನಿಮಗೆ ಕಳೆದು ಹೋದರೆ ಸಿಗಲಿ ಅಂತೇಳಿ ದೇವರಲ್ಲಿ ಬೇಡ್ಕೊಳ್ಬಹುದು. ಅನಂತರ ರಾಹು ಅಷ್ಟಮದಲ್ಲಿದ್ದಾನೆ. ಹಾಗಾಗಿ ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕಂದರೆ ಏನಾಗುತ್ತೆ, ಯಾವುದೊಂದು ಆನ್ಲೈನಲ್ಲಿ ತರಿಸ್ಕೊಳ್ತೇವೆ, ನಾವು ಪಾರ್ಸಲ್ ತರಿಸ್ಕೊಳ್ತೇವೆ ಅಥವಾ ಬೇರೆ ಏನೋ ಮಾಡ್ತೇವೆ, ನಾವು ಅದನ್ನು ನೋಡೋದಿಲ್ಲ. ಅದನ್ನು ಸರಿಯಾಗಿ ನೋಡ್ಕೊಂಡು ತೆಗೆದುಕೊಡುವಂಥ ಪ್ರಯತ್ನವನ್ನು ಮಾಡಿ. ಇಷ್ಟೆಲ್ಲ ನಿಮಗೆ ಶುಭವಾದಂಥ ಫಲಗಳಿದೆ. ಹಾಗಾಗಿ ನೂತನವಾದಂಥ ಕೆಲಸಗಳನ್ನು ಕೂಡ ಆರಂಭ ಮಾಡಿ. ಬುಧಾದಿತ್ಯ ಯೋಗ ಇದೆ, ಬ್ಯಾಂಕಿನ ಸೌಲಭ್ಯ ಸಿಗುತ್ತೆ ನೋಡಿ. ಹಾಗಾಗಿ ಏನಾದರೂ ಒಂದು ನೂತನವಾದಂಥ ಕೆಲಸಗಳಿಗೆ ಪ್ಲ್ಯಾನ್ ಮಾಡಿ. 24ನೇ ಇಸ್ವಿಯಲ್ಲಿ ಕೊನೆಯವರೆಗೂ ಮುಂದೆ ಚೆನ್ನಾಗಿ ಉರಿಯುವ ಹಾಗೆ ಏನಾದರೂ ಒಂದು ಒಳ್ಳೆ ರೀತಿಯಾದಂಥ ಪ್ಲ್ಯಾನ್ ಮಾಡಿ. ಬಹಳ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದೀರಿ ಈ ರಾಶಿಯವರು. ಹಾಗಾಗಿ ಅಂತಹ ಪ್ಲ್ಯಾನ್ಗಳನ್ನು ಮಾಡಿ ನಿಮ್ಮಿಂದ 4 ಜನ ಅನ್ನ ತಿಂದ್ಕೊಂಡು ಹೋಗ್ತಾರೆ, ನಿಮ್ಮಿಂದ 4 ಜನ ಒಳ್ಳೆ ರೀತಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತಾರೆ. ಯಾಕಂದರೆ ಒಂದು ಸಂಸ್ಥೆಯನ್ನು ನೀವು ಕಟ್ಟಿದ್ರೆ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಲ್ವಾ. ಹಾಗಾಗಿ ದೊಡ್ಡ ದೊಡ್ಡ ಸಂಸ್ಥೆ ಕಟ್ಟುವಂಥದ್ದು, ದೊಡ್ಡ ದೊಡ್ಡ ಕೆಲಸ ಮಾಡುವಂಥದ್ದು, ದೊಡ್ಡ ದೊಡ್ಡ ರೀತಿಯಾಗಿ ಮಾಡ್ತಾ ಹೋದರೆ ಹೆಚ್ಚಿನದಾದಂಥ ಅಭಿವೃದ್ಧಿ ಅಲ್ವಾ. 4 ಜನಕ್ಕೆ ಅನುಕೂಲ ಆಗುತ್ತೆ. ನನಗೇ ಪ್ರತಿಯೊಂದು ಬರಬೇಕು, ನನಗೇ ಸಿಗಬೇಕು ಅಂತ ಜಗತ್ತಿನಲ್ಲಿ ಯಾವುದೂ ಸಿಗುವುದಿಲ್ಲ. ಎಲ್ಲರೂ ಚೆನ್ನಾಗಿರುವ ಹಾಗೆ ಆಗಬೇಕು ಅಂದರೆ ಭಗವಂತ ಅನುಗ್ರಹ ಮಾಡ್ತಾನೆ. ನಾನು ಅಂದ ತಕ್ಷಣ ಕಟ್ಟಾಗಿ ಹೋಗ್ತದೆ, ನಮ್ಮವರು ಅಂದ ತಕ್ಷಣ ಬಂದುಬಿಡುತ್ತೆ ಜಗತ್ತಿನಲ್ಲಿ ನೋಡಿ. ಇದು ನಿಮ್ಗೆ ಇದೆಯಲ್ವ, ಹಾಗಾಗಿ ನಿಮ್ಮ ಅಭಿವೃದ್ಧಿ ಆಗುತ್ತೆ ಜಗತ್ತಿನಲ್ಲಿ ನೋಡಿ. ಸಿಂಹರಾಶಿಯವ್ರು ನಾವು ಬಹಳ ಜನರು ನೋಡಿದರೆ, ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಎಲ್ಲರನ್ನೂ ಕರ್ಕೊಂಡು ಹೋಗುವಂಥ ಪ್ರಯತ್ನ. ನಾನು ಹೋಗಬೇಕು, ದೇವರ ದರ್ಶನ ಮಾಡ್ಕೊಂಬರ್ಬೇಕು ಅಂತಿಲ್ಲ, ನಮ್ಮವರಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಕರ್ಕೊಂಡು ಹೋಗ್ತೀರಿ ನೀವು. ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಆದರೂ ಕರ್ಕೊಂಡು ಹೋಗ್ತೀರಿ, ಮಾಡ್ತೀರಿ, ಅದೆಲ್ಲ ಒಂದು ಉತ್ತಮವಾದಂಥದ್ದು. ವಿವಾಹ ಆಗದೇ ಇದ್ದಂಥವರಿಗೆ ಸ್ವಲ್ಪ ನೋಡಿ, ಶುಕ್ರನ ಚತುರ್ಥಕ್ಕೆ ಬಂದಾಗ ಒಂದು ಹಂತಕ್ಕೆ ವಿವಾಹಕ್ಕೆ ಸ್ವಲ್ಪ ಮುಂದುವರಿಯುವಂಥ ಸಾಧ್ಯತೆಗಳು ಒಂದಷ್ಟು ಜನಕ್ಕೆ ಆಗ್ಬೋದು, ಎಲ್ಲರಿಗೂ ಕೂಡ ಆಗುತ್ತೆ ಅಂತೇನಿಲ್ಲ. ಪ್ರಯಾಣ ಯೋಗವು ಕೂಡ ಈ ತಿಂಗಳಲ್ಲಿದೆ. ಸ್ವಲ್ಪ ಆರೋಗ್ಯದಲ್ಲಿ ಒಂಚೂರು ಕಿರಿಕಿರಿ ಅಂತ ಹೇಳ್ಬೋದು. ಆರೋಗ್ಯದಲ್ಲಿ ಅಂಥ ಸಮಾಧಾನದ ಆರೋಗ್ಯ ಇಲ್ಲ, ಯೋಚನೆ, ಚಿಂತೆ, ಟೆನ್ಷನ್ನು, ಸ್ವಲ್ಪ ಒತ್ತಡವೇ ಬರ್ತಾ ಇರ್ತದೆ. ಹಾಗಾಗಿ ಒಂದು 5-6 ವಿಷಯದಲ್ಲಿ ಜಾಗ್ರತೆ ವಹಿಸ್ಕೊಳ್ಳಿ. ಒಂದನೇದಾಗಿ ಆರೋಗ್ಯದ ವಿಷಯ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇಲ್ಲ. ಯಾತಕ್ಕಿಲ್ಲ ಅಂತಾದರೆ ನಿಮ್ಮ ಯೋಚನೆ ಸರಿಯಾದಂಥ ಸಮಯ ನಿಗದಿ ಇಲ್ಲ, ಊಟ ತಿಂಡಿ ಸರಿಯಾಗಿ ಮಾಡೋದಿಲ್ಲ. ಹಾಗಾಗಿ ಆಹಾರದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಸ್ತ್ರೀಯರಿಗೆ ಹೊಟ್ಟೆ ಸಂಬಂಧವಾದಂಥ ಏನೋ ತೊಂದರೆ ತಾಪತ್ರೆಗಳು ಬರುವಂಥ ಸಾಧ್ಯತೆಗಳಿದೆ. ಮತ್ತು ಬಹಳ ಮುಖ್ಯವಾಗಿ ನಿಮ್ಮ ಅನ್ನಾಹಾರಗಳೇ ತೊಂದರೆ, ಸರಿಯಾಗಿ ಊಟ ಮಾಡೋದಿಲ್ಲ, ಸರಿಯಾಗಿ ನಿಮ್ಮ ಜೀವನದ ಶೈಲಿ ಸರಿಯಾಗಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಆರೋಗ್ಯಕ್ಕೆ ಒತ್ತಿ ಹೇಳಬೇಕು. ಪಂಚಮಕ್ಕೆ ರವಿ ಬಂದಾಗ ರವಿ ಬೇರೆ ಎಲ್ಲವನ್ನೂ ಕೂಡ ಉಂಟು ಮಾಡ್ತಾನೆ, ಆದರೆ ಆರೋಗ್ಯಕ್ಕೆ ಹಾನಿ ಮಾಡ್ತಾನೆ. ಕಣ್ಣಿನ ಸಂಬಂಧವಾದ ತೊಂದರೆಗಳನ್ನು ಕೂಡ ಕೊಡ್ತಾನೆ. ಮತ್ತು ನೀವು ಇನ್ನೊಬ್ಬರಿಗೆ ಸಹಾಯ ಮಾಡುವಾಗ ಸ್ವಲ್ಪ ಅಹಂಕಾರಗಳನ್ನು ಕೂಡ ಕೊಡ್ತಾನೆ. ಹಾಗೆ ಅದನ್ನು ಅಹಂಕಾರ ಮಾಡುವಂಥ ಪ್ರಯತ್ನವನ್ನು ಬಿಟ್ಟುಬಿಡಿ. ಯಾಕಂದರೆ ಭಗವಂತ ಕೊಡ್ತಾನೆ, ಯಾರ್ದು ಯಾವುದೂ ಎಲ್ಲೂ ಶಾಶ್ವತ ಅಲ್ಲ. ಇದ್ದಾಗ ಅದನ್ನು ಭಗವಂತ ನಡೆಸ್ತಾನೆ. ನಮ್ಮ ಕೈಯಲ್ಲಿದ್ದಾಗ ನಮ್ಮ ಕೈ, ಬೇರೆಯವ್ರ ಕೈ ಇದ್ದಾಗ ಬೇರೆಯವ್ರ ಕೈ ಅಲ್ವಾ. ನೋಡಿ, ಹಿಂದೆಲ್ಲ ಹೇಗಿತ್ತೋ, ಇವತ್ತು ನಾವು ಒಂದು ಚಿಕ್ಕ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದೇವೆ, ನಂದು ಮನೆ ಅಂತ ಹೇಳ್ತಾ ಇದ್ದೀವಿ. ಹಿಂದೆ ಹೇಗಿತ್ತೋ ಮುಂದೆ ಹೇಗೆ ಆಗುತ್ತೋ ಎಲ್ಲ ಅವನ ಇಚ್ಛೆ ಅಲ್ವಾ. ಹಾಗಾಗಿ ನನ್ನದು ಇಡುವಂಥದ್ದು ಕಡಿಮೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಮತ್ತು ಧರ್ಮವನ್ನು ಮಾಡುವಾಗ ಸಂಪೂರ್ಣವಾದಂಥ ಪ್ರಜ್ಞೆ ಧರ್ಮದ ಕಡೆಗಿರಲಿ ಅಂತ ಹೇಳ್ತಾನೆ. ಅದರ ಬಗ್ಗೆ ರಾಜಕೀಯವೋ ಅಥವಾ ಅಹಂಕಾರವೋ ಅಥವಾ ನನಗೆ ಅವರು ಶಾಲೆ ಹಾಕ್ತಾರೆ, ನನಗೇನೋ ಮಾಡ್ತಾರೆ ಹೇಳುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಆ ಭಗವಂತನ ಹತ್ರ ಇದ್ದಾಗ ನಾವು ಭಗವಂತನ ಶರಣಾಗತಿ ಆಗುವಂಥ ಪ್ರಯತ್ನವನ್ನು ಮಾಡಿ.
ಅನಂತರ ವಾಹನದ ವಿಷಯದಲ್ಲಿ ಜಾಗ್ರತೆ ಅಂತ ಹೇಳ್ತೇನೆ. ವಾಹನ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿದೆ. ಮತ್ತು ಕುಟುಂಬವನ್ನು ನೀವು ಬೇರೆಯವರು ಸರಿ ಮಾಡಲಿಕ್ಕೆ ಹೋಗ್ತಾರೆ, ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಚಿಂತೆ ಬರುವಂಥ ಸಾಧ್ಯತೆಗಳಿದೆ. ಮತ್ತು ದೃಢವಾದಂಥ ಸಂಕಲ್ಪಗಳನ್ನು ಈ ತಿಂಗಳಲ್ಲಿ ಮಾಡಿ ಎಂಬುದಾಗಿ ಹೇಳ್ತೇನೆ. ಇಷ್ಟು ಬಿಟ್ಟರೆ ಬೇರೆ ಎಲ್ಲ ನಿಮಗೆ ಹೆಚ್ಚಿನದಾದಂಥ ಅನುಕೂಲತೆಗಳಿದೆ, ಪ್ರಯತ್ನವನ್ನು ಮಾಡಿ. ಇನ್ನು ಒಳ್ಳೆಯ ದಿವಸ ಯಾವುದಪ್ಪ ಅಂತಂದರೆ 1ನೇದಾಗಿ 3ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ. ಹಾಗೆ 11ನೇ ತಾರೀಕಿಗೆ ನೋಡಿ ಕೇತು ಜಯಂತಿ ಇದೆ. ಸಾಧ್ಯವಾದರೆ ಕೇತುವಿನ ದ್ರವ್ಯವನ್ನು ದಾನ ಮಾಡಿ, ಹುರುಳಿಕಾಳನ್ನು ದಾನ ಮಾಡಿ ಅಥವಾ ಹುರುಳಿಕಾಳನ್ನು ನೀವೆಲ್ಲಾದರೂ ಕೊಡುವಂತಹ ಪ್ರಯತ್ನವನ್ನು ಮಾಡಿ. ಇನ್ನು 15ನೇ ತಾರೀಕು ಸಂಕ್ರಾಂತಿ ಇದೆ. ನಿಮ್ಮ ಅವಕಾಶ ಇದ್ದರೆ ಬಹಳ ಸಮಸ್ಯೆ ಕಷ್ಟದಲ್ಲಿದ್ದಂಥವರು ಸಮುದ್ರ ಸ್ನಾನವನ್ನು ತೀರ್ಥ ಸ್ನಾನವನ್ನು ಮಾಡಿ ಬೆಳಗ್ಗೆ 8:27 ಉತ್ತರಾಯಣ ಪುಣ್ಯಕಾಲ ಬರುತ್ತೆ. ಹಾಗಾಗಿ ಇಂತಹ ಪುಣ್ಯಕಾಲದಲ್ಲಿ ನೀವು ಅವಶ್ಯವಾಗಿ ನೀವು ಮಾಡಲೇಬೇಕು ಅಂಥೇಳಿ ಹೇಳ್ತೇನೆ. ಮಾಡಿ, ಅದರಿಂದ ಬಹಳ ಉತ್ತಮವಾದಂತಹ ಫಲಿತಾಂಶ. 22ನೇ ತಾರೀಕು ಚೆನ್ನಾಗಿದೆ, 25ನೇ ತಾರೀಕಿಗೆ ಹುಣ್ಣಿಮೆ ಇದೆ, ಹೀಗೆಲ್ಲ ಇದೆ. ಹಾಗಾಗಿ ಒಟ್ಟಿನಲ್ಲಿ ಏನು ಒಂದು ಹಂತಕ್ಕೆ ಉತ್ತಮವಾದಂಥ ಫಲಗಳೇ, ಮಿಶ್ರ ಫಲಗಳಿದೆ, ಅಂತಹ ದೊಡ್ಡ ಆತಂಕಗಳು ಕಾಣಿಸೋದಿಲ್ಲ. ಇದು ನಾವು ಹೇಳುವಂಥದ್ದು ಗೋಚಾರ ಫಲ. ಇನ್ನು ನಕ್ಷತ್ರ ಪರಿಹಾರಗಳೇನು, ಇದು ಬಹಳ ಮುಖ್ಯವಾಗಿ ನೋಡಿ. ಮಘ ನಕ್ಷತ್ರ ನೀವೇನು ಮಾಡಬೇಕು, ಪ್ರತಿನಿತ್ಯವೂ ಕೂಡ ಧನುರ್ಮಾಸ ನಡೀತಾ ಇರುವ ಮಾತ್ರದಿಂದ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅರ್ಧ kg 1 kgಯನ್ನು ನೀವು ಅನ್ನದಾನಕ್ಕೆ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಇದು ಬಹಳ ಮುಖ್ಯವಾಗಿ ಬೇಕಾದಂಥದ್ದು. ಯಾಕಂದರೆ ಅನ್ನದಾನ ಮಾಡಿದ್ರೆ ಭಗವಂತ ಸಂತೃಪ್ತಿ ಆಗ್ತಾನೆ, ಭಗವಂತನ ಅನುಗ್ರಹವಾಗುತ್ತೆ. ಹಾಗಾಗಿ ಮಘ ನಕ್ಷತ್ರದ್ದು ಅನ್ನದಾನ ಮಾಡುವಂಥದ್ದು ನಿಮ್ಮ ಕೈಯಲ್ಲಿ ಆದರೆ ಮಾಡಿ, ಅಥವಾ ಅಕ್ಕಿ ಕೊಟ್ಟರು ಕೂಡ ಅಕ್ಕಿ ಬೇಳೆ ತರಕಾರಿಗಳನ್ನೆಲ್ಲ ಕೊಡಿ. ಬರೀ ಅಕ್ಕಿ ಕೊಟ್ಟರೆ ಅನ್ನದಾನ ಆಗೋದಿಲ್ಲ, ಅದ್ರ ಜೊತೆಗೆಲ್ಲ ಸೇರಿಸ್ಕೊಡುವಂಥ ಪ್ರಯತ್ನವನ್ನು ಮಾಡಿ. ಕೇಳ್ಬೋದು ದುಡ್ಡು ಕೊಟ್ಟರೆ ಆಗತ್ತಲ್ಲ ಅಂತ. ದುಡ್ಡು ಕೊಟ್ಟರೂ ಆಗತ್ತೆ, ಆದರೆ ಯಾವುದೇ ವಸ್ತುವನ್ನು ಕೊಟ್ಟಾಗ ನಮ್ಮ ಮನಸ್ಸಿಗೆ ಸ್ವಲ್ಪ ಖುಷಿ ಆಗುತ್ತೆ ಅಲ್ವಾ. ನಮ್ಮ ಮನಸ್ಸಿನಿಂದ ಎಲ್ಲವೂ ಕೂಡ ಇದೆ. ದುಡ್ಡನ್ನು ಒಂದು 5,000 ರೂಪಾಯಿ ದುಡ್ಡು ಕೊಟ್ಟುಬಿಡ್ಬೋದು ಅನ್ನದಾನಕ್ಕೆ. ವಸ್ತುವನ್ನು ಕೊಡಿಸೋ ಮಾತ್ರದಿಂದ ಆ ವಸ್ತು ನಮ್ಮ ಕೈ ಮೂಲಕವಾಗಿ ಭಗವಂತನ ಸಮರ್ಪಣೆ ಮಾಡಿದ ಹಾಗಾಗತ್ತಲ್ವ. ಹಾಗಾಗಿ ವಸ್ತುವನ್ನೇ ಕೊಡುವಂಥ ಪ್ರಯತ್ನವನ್ನು ಮಾಡಿ. ಮಘ ನಕ್ಷತ್ರ, ಹುಬ್ಬ ನಕ್ಷತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೃದ್ಧರಿಗೆ, ನಿಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿ. ಈ ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ ಎಲ್ಲ ತಂದೆ ತಾಯಿಯನ್ನು, ಹಿರಿಯರನ್ನು ಎಷ್ಟೋ ನಾವು ನೋಡ್ತೇವೆ. ನಮ್ಮ ರಿಲೇಷನಲ್ಲೇ ಯಾರೋ ಒಬ್ಬರಿಗೆ ಸರಿ ಅನಾರೋಗ್ಯ ಇರುತ್ತೆ, ತೊಂದರೆ ಇರುವುದಿಲ್ಲ, ಬಡತನದಲ್ಲಿ ಇರ್ತಾರೆ. ಅಂಥವರಿಗೂ ಕೂಡ ಹೆಲ್ಪ್ ಮಾಡಿ ನೀವು. ಯಾಕಂದರೆ ಎಷ್ಟೋ ಸಲ ನಾವು ಹೆಲ್ಪ್ ಮಾಡ್ತೇವೆ, ಯಾರ್ಯಾರಿಗೂ ಕೂಡ ಹೋಗಿ ಹೆಲ್ಪ್ ಮಾಡ್ತೇವೆ, ಆದರೆ ನಮ್ಮವರಿಗೆ ಹೆಲ್ಪ್ ಮಾಡುವಂಥ ಪ್ರಯತ್ನವನ್ನು ಮಾಡಿ ನೋಡಿ. ಇದು ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಎಷ್ಟೋ ಸಲ ನಮ್ಮದು ದೂರ ರಿಲೇಷನ್ ಇರ್ತಾರೆ, ಅವರಿಗೆ ಆಸ್ಪತ್ರೆ ಸೇರಿಸಿರ್ತಾರೆ. ನಾವು ಹೋಗುವಾಗ ಅದೋ ಇದೋ ತೆಗೆದುಕೊಂಡು ಹೋಗೋದಲ್ಲ, ಅಟ್ಲೀಸ್ಟ್ ಅವರಿಗೆ ಕೈಲಾದಂಥ ಧನ ಸಹಾಯ ಮಾಡಿದ್ರೂ ಆಗುತ್ತೆ. ಅದು ಹುಬ್ಬ ನಕ್ಷತ್ರದವರು ಮಾಡಿ. ಉತ್ತರ ನಕ್ಷತ್ರ 1ನೇ ಪಾದ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತುಳಸಿ ಗಿಡಕ್ಕೆ ನಮಸ್ಕಾರವನ್ನು ಮಾಡಿ, ಮತ್ತು ತುಳಸಿ ಪ್ರದಕ್ಷಿಣೆ ಮಾಡಿ, ಜೋಬ್ ಒಳಗಡೆ ಒಂದು ತುಳಸಿ ಕುಡಿ ಹಾಕ್ಕೊಂಡು ಹೋಗುವಂಗೆ ಮಾಡಿ. ಸ್ತ್ರೀಯರಿದ್ದರೆ ಪರ್ಸಿನ ಒಳಗಡೆ ಒಂದು ತುಳಸಿ ಕುಡಿ ಇಟ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿ. ಇದಿಷ್ಟು ನಕ್ಷತ್ರ ಪರಿಹಾರಗಳನ್ನು ಮಾಡಿ, ಭಾಳ ಶುಭವಾಗುತ್ತೆ. ದೈವಾನುಗ್ರಹದಿಂದ ಮಂಗಲ ಆಗುವಾಗುತ್ತೆ. ಚಿಂತೆ ಮಾಡಬೇಡಿ. ಸಿಂಹರಾಶಿಯವರು ಸಿಂಹದ ಹಾಗೆ ಇರ್ತೀರಿ. ಆ ಬೆಳವಣಿಗೆ ಭಗವಂತ ಅನುಗ್ರಹ ಮಾಡಿದ್ದಾನೆ. ಯಾಕಂದರೆ ಎಲ್ಲರಿಗೂ ಕೂಡ ಪ್ರಾರಬ್ಧ ಕರ್ಮವಶಾತ್ ಹುಟ್ಟುವಾಗ ಯಾರಿಗೂ ಗೊತ್ತಿಲ್ಲ ಹೇಗೆ ನಾವು ಹುಟ್ಟುತ್ತೇವೆ ಅಂತೇಳಿ. ಆ ಭಗವಂತನ ಅನುಗ್ರಹದಿಂದ ಒಂದೊಂದು ರಾಶಿಯಲ್ಲಿ ಹುಟ್ಟಿದಾಗ ಆ ಭಗವಂತ ಮೇಲುಗೈ ಕೊಡ್ತಾ ಇರ್ತಾನೆ. ಭಗವಂತನ ಅನುಗ್ರಹವಾಗಲಿ, ಮಂಗಲವಾಗಲಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಕೂಡ ನೀವು ಮಾಡಿ ಅಂತ ಹೇಳ್ತಾ, ಮತ್ತು ಇನ್ನೊಂದು ನಮ್ಮದು ದೇವತಾ ದರ್ಶನ ಆಳುವಂಥ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಕೂಡ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು.